ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಮತ್ತೆ ಯೂಟ್ಯೂಬ್ ಚಾನಲ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ವೀಡಿಯೋಸ್ ಕಂಟಿನ್ಯೂಯಸ್ ಆಗಿ ಹಾಕ್ತೀನಿ. ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಮ್ಮ ಸೈಡ್ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಈ ಹಬ್ಬ ಬಂದು ಕೇರ್ಪೇಟೆ ಸೈಡ್ ಸೆಲೆಬ್ರೇಟ್ ಮಾಡೋದು. ಯಾವ ದೇವರಿಗೆ ಅಂತ ಹೇಳಕ್ಕೆ ಬಂದರೆ ಮಾಯಮ್ಮ ದೇವರಿಗೆ ಅಂತ. ಮಾಯಮ್ಮ ದೇವರು ನಮ್ಮನೆ ದೇವರಾಗಿರೋ ಕಾರಣ ನಾವು ಪೂಜೆನ ಮಾಡಬೇಕಾಗಿತ್ತು. ಈ ಸರಿ ಊರಿಗೆ ಹೋಗದಿರೋ ಕಾರಣ ನಮ್ಮ ಮನೇಲೇ ಪೂಜೆನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮೀನ್ಸ್ ಶಿವಮೊಗ್ಗದಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆ ಮುಂದೆನೇ ಚಾನೆಲ್ ಇದೆ, ಸೊ ಇನ್ನೂ ಈಸಿ ಆಯಿತು. ಚಾನಲಲ್ಲಿ ಹೋಗಿ ಏನಪ್ಪ ಮಾಡ್ತೀವಿ ಅಂತಂದರೆ ಅಲ್ಲೋಗಿ ಪೂಜೆನ ಮಾಡಿ ವಿಳ್ಯದೆಲೆ ಮೇಲೆ ಕರ್ಪೂರನ ಇಟ್ಟು ಅದನ್ನು ತೇಲಿಸ್ತೀವಿ. ಅದಕ್ಕೇನೇನು ಬೇಕೋ ಅದಕ್ಕೆಲ್ಲ ನಾನು ಕೂಡ ರೆಡಿ ಮಾಡಿಕೊಂಡೆ. ನಾನು ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ದೇವರೇ ಇಲ್ಲ, ದೇವ್ರು ಅನ್ನೋದೊಂದು ಕಟ್ಟುಕತೆ, ಅದೊಂದು ಸುಳ್ಳು ಅಂತ ಹೇಳ್ತಾರಲ್ಲ, ಈ ಎರಡು ಮಾತು ಅವರಿಗೆ. ದೇವರು ಇದರ ಇಲ್ವಾ ಅಂತ ನಿಮ್ಮ ಪ್ರಶ್ನೆ ಇಲ್ವಾ? ನನ್ನ ಪ್ರಕಾರ ದೇವರಿದೆ. ಅಷ್ಟಿಲ್ಲದಂತೆ ರಾಮಾಯಣ ಮಹಾಭಾರತ ಎಲ್ಲ ನಡೆದಿರೋಕ್ಕೆ ಸಾಧ್ಯನಾ? ಅಥವಾ ರಾಮೇಶ್ವರದಲ್ಲಿ ರಾಮ ಸೇತುವೆ ಕಟ್ಟಿರೋದು ನಿಜನಾ? ಅದೆಲ್ಲ ನಿಜನೇ. ಆದರೆ ದೇವರು ಬಂದು ಆ ಟೈಪ್ ಆಫ್ ಇನ್ವಿಸಿಬಲ್. ಗಾಳಿ ನಮ್ಮ ಕಣ್ಣಿಗೆ ಕಾಣಲ್ಲ ಅಂತ ಅಂದ್ಬಿಟ್ಟು ಗಾಳಿನೇ ಇಲ್ಲ ಅಂತ ಹೇಳೋಕ್ಕಾಗುತ್ತೆ. ಗಾಳಿ ಇಲ್ಲ ಅಂದಿದ್ರೆ ನಾವು ಬದುಕೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಗಾಳಿನೂ ಇನ್ವಿಸಿಬಲು, ದೇವರು ಕೂಡ ಇನ್ವಿಸಿಬಲು. ಆಗಿನ ಕಾಲದಲ್ಲಿ 100 ವರ್ಷ 1000 ವರ್ಷ ತಪಸ್ಸನ್ನ ಮಾಡಿ ದೇವರಿಂದ ವರಗಳು ಕೇಳ್ಕೊತಿದ್ರು. ಆದರೆ ಈ ಕಲಿಯುಗದಲ್ಲಿ ಅದಾಗದೇ ಇರೋ ಮಾತು. ಮೇ ಬಿ ಔಟ್ ಆಫ್ ಟ್ರ್ಯಾಕ್, ಬ್ಯಾಕ್ ಆನ್ ಟ್ರ್ಯಾಕ್. ನಮ್ಮ ಸೈಡ್ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಅತ್ತೆ ಕಾಯಿ ಮೇಲೆ ಕರ್ಪೂರನ ಇಟ್ಟು ಪೂಜೆ ಮಾಡ್ತಿದ್ರು. ಪೂಜೆ ಮಾಡಾದ ನಂತರ ನಾವು ಎಲ್ಲರೂ ಪೂಜೆ ಮಾಡಾದ ನಂತರ ಫಸ್ಟು ಹೇಳೋದು ಮರ್ತಿದ್ದೆ, ಫಸ್ಟು ಧೂಪನ ಬಿಟ್ಬಿಡ್ತೀವಿ. ಸೊ ಅತ್ತೆ ಪೂಜೆ ಮಾಡಾದ ನಂತರ ನಾನು ಪೂಜೆ ಮಾಡಿದೆ. ಯಾವಾಗಲೂ ಹೇಳಬೇಕಂದ್ರೆ ಚಾನಲ್ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ, ಸ್ಟೆಪ್ ಫುಲ್ ಮುಚ್ಚೋಗ್ತಿತ್ತು. ಈ ಸರಿ ನೋಡಿದ್ರೆ ಫುಲ್ಲು ನೀರು ತುಂಬ ಅಂದರೆ ತುಂಬಾ ಕಡಿಮೆ ಇದೆ. ಹಬ್ಬ ಅಂತಂದರೆ ಫುಲ್ ನೀರು ತುಂಬ ಇರ್ತಿತ್ತು, ಬಟ್ ಈ ಸರಿ ಮಾತ್ರ ಸಿಕ್ಕಾಪಟ್ಟೆ ನೀರು ಕಡಿಮೆ ಇದೆ. ಆ ಕಾಯಲ್ಲಿ ಪೂಜೆ ಮಾಡಾದ ನಂತರ ಕಾಯನ್ನು ಹೊಡೆದು ಅದರೊಳಗಡೆ ಇರೋ ನೀರನ್ನ ಎಲ್ಲರ ತಲೆ ಮೇಲೂ ಹಾಕ್ತಾರೆ. ಅದಾದ ನಂತರ ಗಂಧದ ಕಡ್ಡಿಲಿ ಆಬ್ವಿಯಸ್ಲಿ ಪೂಜೆ ಮಾಡೇ ಮಾಡ್ತೀವಿ. ಸೊ ಗಂಧದ ಕಡ್ಡಿಲೂ ಪೂಜೆ ಮಾಡಾದ ನಂತರ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ತಿದ್ವಿ. ಈ ಹಬ್ಬನ ಬಂದು ಕೇರ್ಪೇಟೆ ಸೈಡ್ ಆಚರಿಸೋದು. ನಾವು ಊರಿಗೆ ಹೋಗದೇ ಇರೋ ಕಾರಣ ನಮ್ಮ ಶಿವಮೊಗ್ಗದಲ್ಲೇ ಆಚರಿಸ್ತಾ ಇದ್ವಿ. ಪ್ರತೀಕ್ಷಾನೂ ಕೂಡ ಗಂಧ ಕಡ್ಡಿ ಇಟ್ಕೊಂಡು ಪೂಜೆ ಮಾಡ್ತಿದ್ಲು. ಅವಳು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಪೂಜೆ ಮಾಡ್ತಿರೋದು. ಕಳೆದ ಸರಿ ಅವಳು ಪೂಜೆ ಮಾಡಿರಲಿಲ್ಲ, ಬಿಕಾಸ್ ಕಳೆದ ಸರಿ ನಮ್ಮ ಅತ್ತೆನೇ ಮಾಡಿದ್ರು. ನಾವು ಊರಲ್ಲಿದ್ವಿ, ಅಂದರೆ ನಮ್ಮ ಅಮ್ಮನ ಮನೇಲಿದ್ದೆ ನಾನು. ನಾವು ಪೂಜೆ ಎಲ್ಲ ಆದ ನಂತರ ಶಾವಿಗೆ ಮತ್ತು ಕಾಯಲ್ಲಿ ಮಾಡಿ ತಿಂತೀವಿ. ನಮ್ಮ ಅತ್ತೆ ಆದಮೇಲೆ ನಾನು ಪೂಜೆ ಮಾಡಿದೆ. ಈ ಸರಿ ಅನುಪನ ಕೈಲಿ ಫಸ್ಟ್ ನಾನು ವಿಳ್ಯದೆಲೆ ಮೇಲೆ ಕರ್ಪೂರನ ಇಟ್ಟು ತೇಲ್ಸಾದ ನಂತರ ನನ್ನ ಜೊತೆ ಪ್ರತೀಕ್ಷಾನೂ ಕೂಡ ಇದೇ ಫಸ್ಟ್ ಟೈಮ್ ತೇಲಿಸ್ತಾ ಇರೋದು. ಅನುಪನೂ ಕೂಡ ಧೂಪದಲ್ಲಿ ಪೂಜೆ ಮಾಡ್ದ. ಗಾಳಿ ಸಿಕ್ಕಾಪಟ್ಟೆ ಇತ್ತು, ನೀರು ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ ಇದೆ ಈ ಸರಿ. ನಾನು ಕೂಡ ಪೂಜೆ ಮಾಡಿದೆ. ನಾನು ವಿಳ್ಯದೆಲೆನ ಬಿಡಬೇಕಾದ್ರೆ ನಮ್ಮ ಪ್ರತೀಕ್ಷಾ ಅಮ್ಮ ನನ್ನನ್ನು ಎತ್ಕೊಂಡು ಬಿಡು ಪ್ಲೀಸ್ 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 ಅಂತ ಕೇಳ್ಕೊಂಡ್ಳು. ಸೊ ನಾನು ಮತ್ತು ಅವಳು ಇಬ್ಬರು ಒಟ್ಟಿಗೆ ಬಿಟ್ವಿ. ಆಮೇಲೆ ಕರ್ಪೂರದಲ್ಲಿ ಕೂಡ ಪೂಜೆ ಮಾಡಬೇಕು. ಕರ್ಪೂರದಲ್ಲಿ ಅಂದರೆ ವಿಳ್ಯದೆಲೆ ಮೇಲಿಟ್ಟು ಪೂಜೆ ಮಾಡಬೇಕು. ಅವಳನ್ನು ಎತ್ಕೊಂಡು ನಾನು ವಿಳ್ಯದೆಲೆನ ತೇಲಿಸ್ದೆ. ಅದು ನಮ್ಮ ಕಣ್ಮರೆ ಆಗೋ ಗಂಟ ನಾವು ಅಲ್ಲೇ ಇದ್ದು ಮನೆಗೆ ಬಂದು ಶಾವಿಗೆ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಶಾವಿಗೆ ಮತ್ತು ಕಾಯಿ ಹಾಲನ್ನ ತಿಂದು ಮಲಗ್ತೀವಿ. ಈ ಹಬ್ಬನ ಬಂದು ನಾವು ಮುಸ್ಸಂಜೆ ಹೊತ್ತೆ ಸೆಲೆಬ್ರೇಟ್ ಮಾಡ್ತೀವಿ. ಕೇರ್ಪೇಟೆ ಸೈಡವ್ರಿಗೆಲ್ಲ ಗೊತ್ತಿರುತ್ತೆ ಈ ಹಬ್ಬ ಅಂದರೆ ಏನು ಅಂತ. ನೋಡಿ ಎಷ್ಟು ಚೆಂದ ಹೋಗ್ತಿದೆ ಅಲ್ಲ. ಅದು ಕತ್ಲೆ ಹೊತ್ತಲ್ಲಿ ಕರ್ಪೂರ ಎಷ್ಟು ಹೊಳಿತಿದೆ. ಅದು ಕಣ್ಮರೆ ಆಗೋ ಗಂಟ ನಾವು ಅಲ್ಲೇ ಇರ್ತೀವಿ. ಮೀನ್ಸ್ ಕರ್ಪೂರ ಆರಿ ಹೋಗೋ ಗಂಟ ಮತ್ತು ಆ ವಿಳ್ಯದೆಲೆ ತೇಲೋಗೋ ಗಂಟ. ನೀರು ಫುಲ್ ಇರಬೇಕಾಗಿತ್ತು, ಫುಲ್ ಫೋರ್ಸಾಗಿರಬೇಕಾಗಿತ್ತು. ಈ ಸರಿ ಜಾಸ್ತಿ ಫೋರ್ಸ್ ಕೂಡ ಇಲ್ಲ, ನೀರು ಕೂಡ ಇಲ್ಲ. ಅನುಪ ಪೂಜೆ ಮಾಡಬೇಕಾದ್ರೆ ರಿಯಲಿ ಹೇಳ್ತೀನಿ ಕರ್ಪೂರ ಆರೇ ಹೋಯಿತು, ಬಿಕಾಸ್ ಅಷ್ಟು ಗಾಳಿ ಇತ್ತು. ನೀರು ಮಾತ್ರ ಇರಲಿಲ್ಲ, ಅದಕ್ಕಿಂತ ತ್ರಿಬಲ್ ಗಾಳಿ ಇತ್ತು ಇವತ್ತು. ಅವನ ಎಲೆ ಬಿಡಬೇಕಾದ್ರೂ ಕೂಡ ಕರ್ಪೂರ ಹಾರೋಯ್ತು. ಅವನು ಬಿಟ್ಟಿದ್ದೆಲ್ಲ ರಿವರ್ಸ್ ಹಿಂದೆ ಹೋಗಿ ಮತ್ತೆ ಮುಂದೆ ಬರ್ತು. ಇದೇ ಫಸ್ಟ್ ಟೈಮ್ ಆಗಿರೋದು. ಪ್ರತೀಕ್ಷೆ ಏನೋ ಆಗ್ತಿದೆ ಅಂತ ಗಾಬರಿ ಮಾಡ್ಕೊಬಿಟ್ಟಿದ್ಲು ಅವಳು. ಅದಾದ ನಂತರ ನಾನು ಪ್ರತೀಕ್ಷೆನ ಎತ್ಕೊಂಡು ಬಿಟ್ಟೆ. ತುಂಬಾ ಚೆನ್ನಾಗಿತ್ತು ಈ ಸರಿ ಹಬ್ಬ ಮಾತ್ರ, ತುಂಬಾ ಚೆನ್ನಾಗಿತ್ತು. ಯಾವುದೇ ಅಡೆತಡೆಗಳಿಲ್ದಂತೆ ಆಯಿತು.
ನಾವಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಅಷ್ಟೇನು ಕೆಲಸ ಇರಲ್ಲ ಇದಕ್ಕೆ, ಮೀನ್ಸ್ ಈ ಹಬ್ಬಕ್ಕೆ ಅಷ್ಟೇನು ಕೆಲಸ ಬರಲ್ಲ. ಏನಿದ್ರು ಸಂಜೆ ಹೊತ್ತು ಮಾಡ್ಕೋಬೇಕು. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಮಾಡಿಬಿಟ್ರೆ ಸಂಜೆಗೆ ಈಸಿ ಆಗುತ್ತೆ. ನೋಡಿ ಅನುಪ ಬಿಟ್ಟಿದ್ದು ವೀಳ್ಯದೆಲೆ ಹಿಂದೆ ರಿವರ್ಸ್ ಹೋಗಿ ಬರ್ತು. ನಾವು ಮನೆಗೆ ಹೋಗಿ ಶಾವಿಗೆ ಮಾಡಿ ಕಾಯೆಲ್ಲ ತಿಂದ್ವಿ. ನಮ್ಮ ಸೈಡ್ ಈ ರೀತಿ ಇತ್ತು ಕಣಪ್ಪ ಹಬ್ಬ. ನಿಮ್ಮ ಸೈಡ್ ಯಾವ ಥರ ಮಾಡ್ತಾರೆ ಹಬ್ಬನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸೈಡ್ ಯಾವ ಕಲ್ಚರ್ ಮಾಡ್ತಾರೆ? ಇಂಡಿಯಾದಲ್ಲೇ ಸಿಕ್ಕಾಪಟ್ಟೆ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಸ್ ಇದೆ. ಎಕ್ಸಾಂಪಲ್ ಮೈಸೂರಲ್ಲಿ ದಸರಾನ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ? ಹಾಗೆ ಕೇರ್ಪೇಟೆ ಸೈಡ್ ಈ ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಮನೆಗೆ ಹೋಗಿ ಶಾವಿಗೆ ಕಾಯನ್ನ ತಿಂದ್ವಿ. ನಮ್ಮ ಹಬ್ಬ ಈ ಥರ ಇತ್ತು. ನಿಮ್ಮ ಹಬ್ಬ ಯಾವ ಥರ ಇತ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅನೂಪ್ ಪ್ರತಿ ಗೌಡ ಚಾನೆಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಮರಿಬೇಡಿ ನಿಮ್ಮ ಹಬ್ಬ ಯಾವ ಥರ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು. ಓಕೆ, ಟಾಟಾ, ಬಾಯ್.